ಅಲ್ಲ ಆ ರಾಮಸ್ವಾಮಿಗೆ ಏನಾರ ಹುಚ್ಚಿಗೆ ಹಿಡಿದಿದೆಯಾ ಅಂತ. ಎಂತ ಅದು ಇಲ್ಲ, ನಿಜ ಹೇಳ್ತೀನಿ, ಈ ಪ್ಲ್ಯಾನ್ ಇತ್ತಲ್ಲ ತುಂಬಾ ಚೆನ್ನಾಗಿತ್ತು. ಸರಿ, ಅಷ್ಟೊಂದು ಚೆನ್ನಾಗಿತ್ತು ಅಂತ ನಿನಗೆ ಅನ್ನಿಸ್ತಾ ಇದೆ ಅಂದಮೇಲೆ ಪ್ರಾಬ್ಲಮ್ ಎಲ್ಲಿಂದ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇಷ್ಟು ವರ್ಷದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋ ಚಾನ್ಸೇ ಇಲ್ದಂಥ ಮಾರ್ಕೆಟಿಂಗ್ ಪ್ಲ್ಯಾನು ನಾವು ಮಾಡಿರೋದು ಗೊತ್ತಾ. ನಂಗೆ ಏನು ಅನ್ಸುತ್ತೆ ಗೊತ್ತಾ, ಕಂಪ್ನಿಲಿ ಲಾಸ್ ತೋರಿಸೋದೇನಾರ ಅವನ ಉದ್ದೇಶ ಆಗಿತ್ತಾ ಅಂತ. ಈ ಟ್ಯಾಕ್ಸ್ ಉಳಿಸೋಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಆಡ್ತಾರಲ್ಲ, ಆ ಥರದ ನಾಟಕ ಆಡ್ತಾ ಇದ್ದಾನ ಅವನು. ಏನು ತಮಾಷೆ ಮಾತಾ. ಒಂದು ವೇಳೆ ಈ ಪ್ಲ್ಯಾನ್ ಏನಾದರೂ ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಸಿಕ್ಕಾಪಟ್ಟೆ ನಮ್ಮ ಕಂಪ್ನಿ ಲಾಭ ಆಗೋಗುತ್ತೆ. ಪ್ರಶಾಂತ್, ಇವ್ರುಗಳ ವಿಚಾರ ಹೀಗೆ ಅಂತ, ಅದರಲ್ಲೂ ಅತಿ ಬುದ್ಧಿವಂತರು ಅಂತ ತಾವೇ ತಿಳ್ಕೊಂಡಿರ್ತಾರಲ್ಲ, ಅವ್ರ ವಿಚಾರ ಹೀಗೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕಣ. ಏನು ಒಟ್ಟಿನಲ್ಲಿ ಇಷ್ಟು ಸಮಾಚಾರ. ಸರಿ, ಬಂದು ಸೇರ್ಕೊಳಪ್ಪ ನಮ್ಮ ನಿರುದ್ಯೋಗಿಗಳ ಸಂಘಕ್ಕೆ. ವೆಲ್ಕಮ್. ನೀನು ಹೇಳೋದು ನೋಡಿದರೆ ಚೆನ್ನಾಗಿದೆ ಅಲ್ವೋ. ನಂಗೆ ಅನ್ಸುತ್ತೆ ಎಷ್ಟು ಬೇಕಾ ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಯಾಕೆ ಬದಲಾವಣೆ ಆಗೋಯ್ತು ನೋಡು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಎಲ್ಲ ಬದಲಾಗೋಯ್ತು ನೋಡು. ಅಲ್ವಾ? ಅದ್ರ ಒಂದು ನನ್ನ ಹೆಂಡತಿಗೆ ಸ್ವಲ್ಪ ಬೇಜಾರು ಜಾಸ್ತಿ ಆಗುತ್ತೆ. ಯಾಕೋ? ಇನ್ನೇನು ಮಾಡ್ತೀಯ, ಕೆಲಸ ಇದೆ ನಮ್ಮ ಮನೇಲಿ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಅಂತರ ಪಿಶಾಚಿ ಥರ ಓಡಾಡ್ಕೊಂಡಿರ್ತೀನಿ. ಅವಳಿಗೊಂಥರ ದುಗುಡ ಕಿರಿಕಿರಿ ಆತಂಕ ಎಲ್ಲ. ಏನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಗ್ತಾರೆ ಬಿಡು. ಹೌದು, ಏನು ಮಹಾದೊಡ್ಡ ನಂಗೆ ಸಮಾಧಾನ ಹೇಳ್ತಾ ಇದ್ದೆ. ನೀನು ಹೇಳೋದೆಲ್ಲ ಬರೀ ಸುಳ್ಳೆ. ಏನು ಸುಳ್ಳು? ಮತ್ತೆ ಸತ್ಯ ಹೇಳ್ತಾ ಇದ್ದೀನಿ ಕಣಯ್ಯ. ಎಲ್ರಿಗೂ ಆತಂಕ ಮೊದಲು ಇದ್ದೇ ಇರುತ್ತೆ, ಆಮೇಲೆ ನಾವೆಲ್ಲ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗ್ತೀವಲ್ವಾ. ಹೌದೌದು, ಒಂಥರ ಜೈಲು ಶಿಕ್ಷೆ ಇದ್ದಂಗೆ. ಇದು ಒಂಥರ ಜೈಲು ಶಿಕ್ಷೆನೇನು. ಆದರೆ ಏನಾದ್ರು ಮಾಡೋಣ, ಬೇರೆ ಏನಾದ್ರು ಮಾಡೋಣ ಅಂತ ಮನಸ್ಸು ಆಸೆ ಆಗುತ್ತೆ. ತಲೆಗೆ ಏನು ಹೊಳೆಯಲ್ಲ, ಆಸೆ ಆಗುತ್ತೆ, ಕೈಗೆ ಏನೂ ಸಿಗೋದಿಲ್ಲ. ಇಂಥ ಪರಿಸ್ಥಿತಿ ನಮ್ದು, ಏನು ಮಾಡೋದು? ಒಂದು ರೀತಿಯಲ್ಲಿ ನಿನಗೆ ಕಷ್ಟ ಕಣ. ನನಗಾದರೆ ಆರೋಗ್ಯ ಕೆಟ್ಟಿತ್ತು, ರೆಸ್ಟ್ ಬೇಕು ಅಂತ ಹೇಳಿ ನನ್ನನ್ನು ಕಟ್ಟ ಹಾಕಿದ್ರು. ನಿನಗೆ ಕಷ್ಟನೇ ಇದೆ. ಹೆಂಗಾದ್ರೂ ಮಾಡಿ ಇದನ್ನು ಉಪಾಯ ಕಾಣಿಸ್ಬೇಕಣ್ಣ. ನಾವು ಈ ವಿಷಯ ಗೊತ್ತಿಲ್ಲ ಇದೆಯಲ್ಲ, ಡಿಪ್ರೆಷನ್, ಅದರಿಂದ ಹೊರಗಡೆ ಬರಲೇಬೇಕು ನಾವು. ಇಲ್ಲ ನಾನು ಸ್ವಲ್ಪ ಹುಚ್ಚಿ ನಿಜವಾಗ್ಲೂ ಆಗ್ತೀನಿ, ನಾನು ಹೆಂಡ್ತಿನೂ ಹುಚ್ಚಿ ಆಗ್ತಾಳೆ. ನಿನಗೆ ಅತ್ಯುತ್ತಮವಾದ ಒಂದು ಹುಚ್ಚರ ಫ್ಯಾಮಿಲಿ ಫ್ರೆಂಡ್ಶಿಪ್ ಇರುತ್ತೆ. ಇಲ್ಲ ಕಣ, ಅಷ್ಟೊಂದು ಯೋಚನೆ ಮಾಡುವಂಥದ್ದೇನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂತೀಯ? ಖಂಡಿತ ಹೊಸ ಯಾವತ್ತು ಸರಿ ಹೋಗುತ್ತೆ? ನೀನು ನನಗೆ ಸಮಾಧಾನ ಹೇಳು, ನಾನು ನಿನಗೆ ಸಮಾಧಾನ ಹೇಳ್ತೀನಿ.